ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 5. ಸತ್ಯ ತಿಳಿದುಕೊಳ್ಳೋ ಸಲುವಾಗಿ ಕಾಣದ ಊರಿನಲ್ಲಿ ಭಾವಚಿತ್ರ ಹಿಡಿದು ಅಲೆದಾಡುತ್ತಿದ್ದ ಉಜ್ವಲಾಳಿಗೆ ವಿಶ್ವನಾಥನ ಪರಿಚಯವಾಗಿತ್ತು. ಅವನನ್ನೇ ಹಿಂಬಾಲಿಸಿದವಳು ಮನೆಯೊಂದರ ಜಗುಲಿ ಮೇಲೆ ಕುಳಿತು ತನ್ನ ಬ್ಯಾಗಿಂದ ಮೊಬೈಲ್ ತೆಗೆದು ಅದನ್ನೇ ದಿಟ್ಟಿಸತೊಡಗಿದ್ಲು. ಓ ಗಾಡ್, ಇಷ್ಟೊಂದು ಮಿಸ್ಡ್ ಕಾಲ್ಸ್ ಅಂತ ಕಾಲ್ ಲಾಗ್ ಓಪನ್ ಮಾಡಿ, ಅಮ್ಮ, ಗೆಳೆಯ, ಈ ಇರಿಟೇಟ್ ಕೂಡ ಕಾಲ್ ಮಾಡಿದ್ದಾನ. ಇವನು ಯಾಕೆ ಮಾಡ್ದ? ನಾನಿವತ್ತು ಆಫೀಸ್ಗೆ ಬರೋದಿಲ್ಲ, ರಜೆ ತಗೊಳ್ತಾ ಇದ್ದೀನಿ ಅಂತ ಮೊನ್ನೆ ಅಷ್ಟೇ ಮೇಲ್ ಮಾಡಿದ್ನಲ್ಲ. ಇವನ್ ಬುದ್ಧಿನೇ ಅಷ್ಟು, ಬೇಕಂತ ಕಾಲ್ ಮಾಡೋದು, ಇರಿಟೇಟ್ ಮಾಡೋದು ಅಂತ ಬೈಕೊಳ್ತಾ ಅಮ್ಮನ ನಂಬರ್ಗೆ ಕರೆ ಮಾಡಿದ್ಲು. ಅತ್ತ ಮಗಳ ಕರೆಗಾಗಿ ಕಾದು ಕುಳಿತಿದ್ದ ಸರ್ವಮಂಗಳ ಫೋನಿನ ಪರದೆ ಮೇಲೆ ಮಗಳ ಹೆಸರನ್ನು ಕಂಡೊಡನೆ ರಿಸೀವ್ ಬಟನ್ ಒತ್ತಿ, ಹಲೋ ಪುಟ್ಟಿ, ಎಲ್ಲಿದ್ಯಾ? ಆಗ್ಲಿಂದ ಕಾಲ್ ಮಾಡ್ತಾನೇ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ನನಗೆಷ್ಟು ಗಾಬರಿಯಾಗಿತ್ತು ಗೊತ್ತಾ ಅಂತ ಒಂದೇ ಉಸಿರಿನಲ್ಲಿ ಮಾತನಾಡಲಾರಂಭಿಸಿದ್ರು. ಅಮ್ಮನ ಮಾತಿನಲ್ಲಿದ್ದ ಗಾಬರಿಯನ್ನು ಅರಿತವಳು, ಅಮ್ಮ, ನನಗೇನೂ ಆಗಿಲ್ಲ, ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಳ್ತೀರಾ? ಅರ್ಜೆಂಟ್ ಕೆಲಸದ ಮೇಲೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಲೆಟರ್ ಬರೆದಿಟ್ಟಿದ್ನಲ್ಲ, ನೋಡಿಲ್ವಾ ಅಂತ ಸುಳ್ಳು ನುಡಿಯುವಾಗ ಅವಳ ಧ್ವನಿ ನಡುಗ್ತಾ ಇತ್ತು. ಪತ್ರ ಓದ್ದೆ ಮಗಳೇ, ಆದರೂ ಒಂದು ದಿನವೂ ನೀನು ಹೇಳ್ದೆ ಕೇಳ್ದೆ ಎಲ್ಲಿಯೂ ಹೋದವಳಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು ಅಷ್ಟೆ. ಸರಿ, ಈಗ ಎಲ್ಲಿದ್ಯಾ? ಸಂಜೆ ಒಳಗೆ ಮನೆಗೆ ಬಂದ್ಬಿಡ್ತೀಯ ತಾನೇ ಅಂದ ಅಮ್ಮನ ಕಾಳಜಿ ಮಾತಿಗೆ, ಸರಿಯಮ್ಮ, ನಾನು ಬಂದ ಕೆಲಸ ಇನ್ನೂ ಆಗಿಲ್ಲ, ಕೆಲಸ ಮುಗಿದ ಕೂಡಲೇ ಇಲ್ಲಿಂದ ಹೊರಡ್ತೀನಿ, ನೀವೇನು ಗಾಬರಿ ಆಗಬೇಡಿ, ಈಗ ಕಾಲ್ ಕಟ್ ಮಾಡ್ತೀನಿ, ನೀವು ಊಟ ಮಾಡಿ ಅಂತ ಕರೆ ತುಂಡರಿಸಿದ್ಲು. ಮಗಳ ಮಾತುಗಳು ನಿಜನೇ ಇರ್ಬೋದು ಅಂತ ಅಂದ್ಕೊಂಡ ಸರ್ವಮಂಗಳರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಇತ್ತ ಅಮ್ಮನ ಜೊತೆ ಮಾತನಾಡಿ ಅವರಿಗೆ ಧೈರ್ಯ ಹೇಳಿದ ಉಜ್ವಲ ಗೆಳೆಯ ಅಂತ ಸೇವ್ ಮಾಡಿಕೊಂಡಿದ್ದ ನಂಬರ್ಗೆ ಡಯಲ್ ಮಾಡಿದ್ಲು. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದವನು ಉಜ್ವಲ ಹಲೋ ಅಂತ ಹೇಳೋ ಮುಂಚೆನೇ, ಹೇ ಲೂಸು, ಎಲ್ಲಿದ್ಯಾ? ಎಷ್ಟು ಸಲ ನಿನಗೆ ಫೋನ್ ಟ್ರೈ ಮಾಡೋದು? ಒಂದು ಸಲ ಆದರೂ ರಿಸೀವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಬಾಯಿಗೆ ಬಂದಂತೆ ಬಡಬಡಾಯಿಸ್ತಾಲೇ ಇದ್ದ. ಎಷ್ಟು ಹೊತ್ತಾದರೂ ಅವನ ಮಾತಿಗೆ ಪ್ರತಿಕ್ರಿಯೆ ಬಾರದಿದ್ದಾಗ ಗಾಬರಿಗೊಂಡವನು, ಉಜ್ವಲ, ಏನಾಯಿತು? ಎಲ್ಲಿದ್ಯಾ? ನೀನು ಹುಷಾರಾಗಿದೆಯಾ ತಾನೇ? ಪ್ಲೀಸ್ ಏನಾದರೂ ಮಾತಾಡು ಅಂತ ಗೋಗರಿಯೋದನ್ನು ಕೇಳಿ, ಹೇ ಕೋತಿ, ನೀನೊಬ್ಬನೇ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ದರೆ ನಾನು ಯಾವಾಗಲೂ ಮಾತಾಡಲಿ? ನೀನು ಇಷ್ಟೊಂದು ಗಾಬರಿ ಆಗಬೇಡ, ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂದ್ಲು. ಅವಳ ಧ್ವನಿ ಕೇಳ್ತಿದ್ದ ಹಾಗೆ ಸಂತೋಷಗೊಂಡವನು, ಅಬ್ಬಾ, ಸದ್ಯ ಓದ ಜೀವ ವಾಪಸ್ ಬಂದಾಗಾಯ್ತು. ಅಲ್ಲ ಕಣೆ ಲೂಸು, ಅಮ್ಮನ ಹತ್ರ ಯಾಕೆ ಸುಳ್ಳು ಹೇಳಿದ್ಯಾ? ಈಗ ನೀನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಬಂದು ಕರ್ಕೊಂಡು ಬರ್ತೀನಿ. ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿಗೋಗಿದ್ಯಾ ಅಂತ ಅರ್ಜೆಂಟ್ ವಿಷಯ ಏನಿತ್ತು? ನನಗೂ ಹೇಳಿದರೆ ನಾನು ಬರ್ತಿದ್ನಲ್ವಾ ಅಂತ ಅವನು ಮತ್ತೇನನ್ನೋ ಮಾತನಾಡೋ ಮುಂಚೆನೇ, ಅಗಸ್ತ್ಯ ಪ್ಲೀಸ್ ಕಣೋ, ನನಗೂ ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಕೊಡು. ನಿಮ್ಮ ಸರ್ವ ಆಂಟಿ ಆಗಲೇ ನಿನಗೆ ಕಾಲ್ ಮಾಡಿ ವಿಷಯ ಹೇಳಿರ್ತಾರೆ ಅಂತ ನನಗೂ ಗೊತ್ತು. ನಾನು ಮೈಸೂರಿಗೆ ಬಂದಿದ್ದು ನಿಜ, ಆದರೆ ಪೂರ್ತಿ ವಿಷಯನ ಅವ್ರ ಹತ್ರ ಈಗ ಹೇಳೋಕ್ಕೆ ಆಗೋದಿಲ್ಲ, ಅದಕ್ಕೆ ಮೈಸೂರಲ್ಲಿ ಕೆಲಸ ಇದೆ ಅಂತ ಹೇಳಿ ಬಂದಿದ್ದೀನಿ ಅಂದ್ಲು. ಏನು, ನೀನು ಮೈಸೂರಲ್ಲಿಲ್ವಾ? ಹಾಗಾದರೆ ಮತ್ತೆಲ್ಲಿದೆಯಾ? ಏನು ವಿಷಯ ನನ್ನ ಹತ್ರ ಹೇಳು ಉಜ್ವಲ ಅಂತ ಹೇಳಿದ ಅಗಸ್ತ್ಯ ಮತ್ತಷ್ಟು ಗಾಬರಿಗೊಂಡದ್ದನ್ನು ಅರಿತವಳು, ಅದು ತುಂಬ ಮುಖ್ಯವಾದ ವಿಷಯ ಕಣೋ. ನಾನು ಅಮ್ಮನನ್ನು ಬಿಟ್ಟರೆ ನನ್ನೆಲ್ಲ ವಿಷಯವನ್ನು ಶೇರ್ ಮಾಡೋದು ನಿನ್ನ ಹತ್ರ ಮಾತ್ರ. ನಿನ್ನ ಹತ್ರ ಅಲ್ಲದೆ ಮತ್ಯಾರ ಹತ್ರ ಹೇಳು? ಆದರೆ ಈ ವಿಷಯ ನನಗೆ ಇನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ, ಅದನ್ನು ತಿಳಿದುಕೊಳ್ಳೋದಕ್ಕಾಗೇ ಬಂದಿದ್ದೀನಿ. ಇವತ್ತು ಈ ವಿಷಯನ ಕ್ಲಿಯರ್ ಆಗಿ ತಿಳ್ಕೊಳ್ಳೋವರೆಗೂ ಇಲ್ಲಿಂದ ಹೊರಡೋದಿಲ್ಲ ಅಂದವಳು. ಅತ್ತ ಕಡೆಯಿಂದ ಅಗಸ್ತ್ಯ ಮತ್ತೇನೋ ಮಾತನಾಡೋ ಮುಂಚೆನೇ, ಬಾಯ್ ಕಣೋ, ಹೆದರುವಂಥದ್ದು ಏನೂ ಇಲ್ಲ, ನಾಳೆ ಕಂಪ್ನೀಲಿ ಮೀಟ್ ಮಾಡೋಣ ಅಂತ ಕರೆ ತುಂಡರಿಸಿದ್ಲು. ಅವಳು ಕರೆ ತುಂಡರಿಸ್ತಿದ್ದಂತೆ ಮಜ್ಜಿಗೆ ಹಿಡಿದು ಹೊರಬಂದ ಮಲ್ಲಿ, ಏನವ್ವ, ರಸ್ತೆ ಮಧ್ಯೆ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ
ಅದು ಈ ಉರಿ ಉರಿ ಬಿಸಿಲಲ್ಲಿ. ಬನ್ನಿ ಬನ್ನಿ ಕುಂತ್ಕೊಳ್ಳಿ, ಮಜ್ಜಿಗೆ ಕುಡಿದು ಹೊಟ್ಟೆ ತಂಪು ಮಾಡ್ಕೊಳ್ಳಿ ಅಂತ ಪ್ರೀತಿಯಿಂದ ಉಜ್ವಲಾಳಿಗೆ ಮಜ್ಜಿಗೆ ನೀಡಿದ್ಲು. ಬೆಳಗ್ಗೆ ಮೈಸೂರಿನ ಹೋಟೆಲ್ ಒಂದರಲ್ಲಿ 2 ಇಡ್ಲಿ ತಿಂದಿದ್ದ ಉಜ್ವಲ ರಾಮುಹಳ್ಳಿಗೆ ಕಾಲಿಟ್ಟಾಗಿನಿಂದಲೂ ಬಿಸಿಲಿನಲ್ಲಿ ತಿರುಗಿ ಒಣಗಿದ್ದ ಅವಳ ಹೊಟ್ಟೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಇಂಗು ಸೇರಿಸಿ ತಯಾರಿಸಿದ್ದ ಮಜ್ಜಿಗೆ ಕುಡಿದ ಬಳಿಕ ತಂಪಾಗಿತ್ತು. ಅಷ್ಟರಲ್ಲೇ ಹೊರಬಂದ ವಿಶ್ವನಾಥ, ಅಪ್ಪೋರಿಗೆ ಅಮ್ಮೋರಿಗೆ ನೀವು ಬಂದಿರೋ ವಿಷಯ ಹೇಳಿದ್ದೀನಿ, ಈಗ ಬರ್ತಾರೆ ಅಂತ ಮನೆಯ ಹೊರಭಾಗದಲ್ಲಿ ನಿಂತಿದ್ದವನು ಒಳಗೆ ಬಗ್ಗಿ ನೋಡುತ್ತಾ, ಅಪ್ಪೋರೆ ಬಂದ್ರಾ? ಇವರೇ ಪೇಟೆಯಿಂದ ನಿಮ್ಮನ್ನು ಹುಡ್ಕೊಂಡು ಬಂದಿರೋದು ಅಂತ ಉಜ್ವಲಾಳ ಕಡೆ ಮುಖ ಮಾಡ್ದ. ಅಚ್ಚ ಬಿಳುಪಿನ ಕಚ್ಚೆ ಪೊಂಚೆ ತೊಟ್ಟು ಕೊಂಚ ಬಣ್ಣ ಕಳ್ಕೊಂಡಿದ್ದ ಬಿಳಿಯ ಶಾಲನ್ನು ಹೊದ್ದು ಅಲ್ಲಲ್ಲಿ ಗಂಧದ ಮುದ್ರೆಗಳಿಂದ ಮೈ ತುಂಬಿಸಿಕೊಂಡಿದ್ದ ಸುಮಾರು 85ರ ಆಸುಪಾಸಿನ ನರಹರಿ ದೀಕ್ಷಿತರು ಊರುಗೋಲಿನ ಸಹಾಯದಿಂದ ನಡ್ಕೊಂಡು ಬರ್ತಾ ಇದ್ರೆ ಅವರ ನಡಿಗೆಯ ಒಂದೊಂದು ಹೆಜ್ಜೆಯಲ್ಲೂ ಬಲವಿಲ್ಲದಂತೆ ತೋರ್ತಿತ್ತು. ಮನೆಯ ಹೊರಭಾಗದಲ್ಲಿ ನಿಂತಿದ್ದ ವಿಶ್ವನಾಥನನ್ನು ದಿಟ್ಟಿಸ್ತಾ, ಹೇ ಮಗು ವಿಶ್ವ, ಯಾರೋ ಅದು ಹೆಣ್ಮಗಿನ ಆಚೆ ಕೂರಿಸಿದ್ಯಲ್ಲ, ಬುದ್ಧಿ ಇಲ್ವೇನೋ ಅಂದಾಗ ವಿಶ್ವನಾಥನ ಮುಖ ಪೆಚ್ಚೆನಿಸಿತು. ಅವನು ದೀಕ್ಷಿತರನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ ಅವರು ಅವನ ಆಂತರ್ಯವನ್ನು ಅರಿತವರಂತೆ, ಪರವಾಗಿಲ್ಲ ಮಗು, ಒಳಗೆ ಕೂರ್ಸು ಅಂದರು. ಉಜ್ವಲಾಳಿಗೆ ಅವರಿಬ್ಬರ ಕಣ್ಸನ್ನೆಯ ಮಾತುಗಳು ಅರ್ಥವಾಗದಾಯಿತು. ಅಷ್ಟರಲ್ಲಿ ಮಲ್ಲಿ, ಇನ್ನೇನು ಅಪ್ಪೊರೆ ಹೇಳೈತಲ್ಲ, ಬನ್ನಿ ಒಳಿಕೆ ಎಂದು ಒಳನಡೆದ್ಲು. ಉಜ್ವಲ ಕೂಡ ಅವರಿಬ್ಬರನ್ನು ಹಿಂಬಾಲಿಸಿದ್ಲು. ತನಗೆ ಅರಿವಿಲ್ಲದೆಯೇ ಬಲಗಾಲಿಟ್ಟು ಒಳನಡೆದ ಉಜ್ವಲಾಳಿಗೆ ಒಂದೊಂದೇ ಹೆಜ್ಜೆ ಒಳಗಿಟ್ಟಂತೆಲ್ಲ ಯಾವುದೋ ಕಾಣದ ಸೆಳೆತ ಮೈಮನಗಳನ್ನು ಆವರಿಸಿದಂತಾಯ್ತು. ಮಲ್ಲಿ ಪಡಸಾಲೆಯಲ್ಲಿ ಚಾಪೆ ಹಾಸಿದ್ಲು. ಅಷ್ಟರಲ್ಲಿ ಅಡುಗೆ ಕೋಣೆಯಿಂದ ಹೊರಬಂದ ಅನ್ನಪೂರ್ಣಮ್ಮನವರು, ಮಲ್ಲಿ, ಯಾರೇ ಅದು ಬಂದಿರೋದು ಅಂತ ಉಜ್ವಲಾಳನ್ನೇ ದಿಟ್ಟಿಸ್ತಾ, ಮಗು ಕೂತ್ಕೋ ಅಂತ ಚಾಪೆ ಹತ್ರ ಕೈ ತೋರಿದ್ರು. ಅನ್ನಪೂರ್ಣಮ್ಮನವರು ಹೆಸರಿಗೆ ತಕ್ಕಂತೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಪ್ರತಿರೂಪದಂತಿದ್ರು. ವಯಸ್ಸು 80ರ ಆಸುಪಾಸಿನಲ್ಲಿದ್ದ ಅವರ ದೇಹಕ್ಕೆ ಅಂಟಿದ್ದ ಚರ್ಮ ಸುಕ್ಕುಗಟ್ಟಿದ್ರೂ ಅವರ ಮುಖದಲ್ಲಿ ಸಾತ್ವಿಕ ಕಳೆ ಎದ್ದು ತೋರ್ತಿತ್ತು. ಹಸಿರು ಬಣ್ಣದ ಕಚ್ಚೆ ಸೀರೆ ಉಟ್ಟು ಬಿಳಿಯ ಮೊಗದಲ್ಲಿ ಹಣೆ ಮೇಲೆ ಧರಿಸಿದ್ದ ಕೆಂಪು ಕುಂಕುಮ ಎಷ್ಟೋ ವರ್ಷಗಳಿಂದ ಅರಿಶಿನ ಮೆತ್ತಿ ಹಳದಿಗಟ್ಟಿದ್ದ ಅವರ ಕೆನ್ನೆ ಅವರೊಬ್ಬ ದೈವಿ ಭಕ್ತರು ಅನ್ನೋದನ್ನು ಸಾರಿ ಹೇಳ್ತಿತ್ತು. ನರಹರಿ ದೀಕ್ಷಿತರು ಹಾಗೂ ಧರ್ಮಪತ್ನಿ ಅನ್ನಪೂರ್ಣಮ್ಮನವರನ್ನು ನೋಡ್ತಾ ಇದ್ದಾಗೆ ಉಜ್ವಲ ಒಂದು ಕ್ಷಣ ಆಶ್ಚರ್ಯಚಕಿತಳಾದ್ಲು. ಅರೆ, ಅಮ್ಮನ ಜೊತೆ ಫೋಟೋದಲ್ಲಿ ಇರೋರು ಇವರಿಬ್ರೇನಾ, ಅಥವಾ ನಾನೇ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀನಾ ಅಂತ ಗೊಂದಲಕ್ಕೊಳಗಾದ್ಲು. ಇರಲಿ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಹೇಗೂ ವಿಷಯ ಏನು ಅಂತ ಗೊತ್ತಾಗುತ್ತೆ ಅಂತ ಯೋಚಿಸ್ತಾ ದಂಪತಿಗಳ ಕಾಲಿಗೆ ನಮಸ್ಕರಿಸಿ ಚಾಪೆ ಮೇಲೆ ಕೂತ್ಕೊಂಡ್ಳು. ಮನೆಯವರು ತನ್ನನ್ನು ಇಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇರೋದನ್ನು ಕಂಡು ಇವರಿಂದ ಖಂಡಿತವಾಗಿ ಏನಾದರೂ ವಿಷಯ ತಿಳಿಬಹುದು ಅಂತ ಅವಳಿಗೆ ಖಾತ್ರಿಯಾಯಿತು. ದಂಪತಿಗಳಿಬ್ಬರು ಅವಳಿಗೆ ಆಶೀರ್ವದಿಸಿ ಕುರ್ಚೀಲಿ ಕೂತ್ಕೊಂಡ್ರು. ನರಹರಿ ದೀಕ್ಷಿತರು, ಮಗು, ಯಾರು ನೀನು, ಯಾವೂರು? ನಮ್ಮ ವಿಶ್ವ ಹೇಳ್ದ, ಊರಲ್ಲೆಲ್ಲ ನಮ್ಮ ಬಗ್ಗೆ ವಿಚಾರಿಸ್ತಿದ್ಯಂತೆ. ಯಾಕೆ ಮಗು, ಏನು ವಿಷಯ ಅಂದರು. ಅಷ್ಟು ವಯಸ್ಸಾಗಿದ್ರೂ ಅವರ ಧ್ವನಿಯಲ್ಲಿ ಕಿಂಚಿತ್ತು ನಡುಕ ಇರಲಿಲ್ಲ. ಅವರ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಅವಳ ಮುಖಭಾವವೇ ಬದಲಾಗತೊಡಗಿತ್ತು. ಅಂದರೆ ನನ್ನ ಊಹೆ ಸರಿಯಾಗಿದೆ, ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಅಂತ ಯೋಚಿಸ್ತಾ, ತಾತ, ನನ್ನ ಹೆಸರು ಉಜ್ವಲ, ಬೆಂಗಳೂರಿಂದ ಬಂದಿದ್ದೀನಿ. ಅದು ನಿಮ್ಮಿಂದ ನನಗೆ ಕೆಲವೊಂದು ವಿಷಯಗಳು ಗೊತ್ತಾಗಬೇಕಿತ್ತು ಅಂತ ತನ್ನ ಬ್ಯಾಗಿಂದ ಭಾವಚಿತ್ರ ಹೊರ ತೆಗೆಯೋದಕ್ಕೆ ಮುಂದಾದಾಗ ಅನ್ನಪೂರ್ಣಮ್ಮನವರು, ಅಯ್ಯೋ ಮಗು, ಅಷ್ಟು ದೂರದಿಂದ ಬಂದಿದ್ಯಾ, ಎಷ್ಟು ಹೊತ್ತಿಗೆ ತಿಂದಿದ್ದೋ ಏನೋ, ಹೇಗೂ ಊಟದ ಸಮಯ ಆಗಿದೆ, ಮೊದಲು ಊಟ ಮಾಡೋಣ, ಆಮೇಲೆ ಮಾತಾಡ್ತಾ ಕೂತ್ಕೋಬೋದು ಅಂತ ಹೇಳ್ತಾ ಬಾಗಿಲಿಗೆ ಹೊರಗೆ ನಿಂತಿದ್ದ ಮಲ್ಲಿನ ನೋಡಿ, ಮಲ್ಲಿ, ಎಲೆ ಹಾಕಮ್ಮ ಅಂತ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದ್ರು. ಹಿರಿಯರ ಮಾತಿಗೆ ಎದುರಾಡಲಾಗದೆ
ಸರಿ ಅಜ್ಜಿ ಅಂತ ತಲೆ ಆಡಿಸಿದ ಉಜ್ವಲಾಳಿಗೆ ವಿಶ್ವನಾಥ ಕೈಕಾಲು ತೊಳ್ಕೊಳ್ಳೋದಕ್ಕೆ ಬಚ್ಚಲು ಮನೆ ತೋರಿಸಿ ಊಟಕ್ಕೆ ಅಣಿ ಮಾಡ್ದ. ಕೈಕಾಲುಗಳನ್ನು ಸ್ವಚ್ಛಗೊಳಿಸಿಕೊಂಡು ಬಂದ ಉಜ್ವಲಾಳನ್ನು ಕಂಡ ನರಹರಿ ದೀಕ್ಷಿತ್ರು ಅದಾಗಲೇ ಬಡಿಸಿದ್ದ ಎಲೆ ಮುಂದೆ ಕುಳಿತುಕೊಳ್ಳುವಂತೆ ಹೇಳಿ ಅನ್ನಪೂರ್ಣ ಅಂತ ಕರೀತಾ ತಾವು ಕೂಡ ಊಟ ಕೂತ್ಕೊಂಡ್ರು. ಆತ್ಮರಾಮ ಆನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮರಾಮ ಆನಂದರಮಣ. ಅಡುಗೆ ಮನೆಯಲ್ಲಿ ತಮ್ಮಷ್ಟಕ್ಕೆ ಗುನುಗುತ್ತಾ ಜಾಡಿಲಿದ್ದ ಉಪ್ಪಿನಕಾಯಿನ ಬಟ್ಟಲಿಗೆ ಹಾಕ್ತಿದ್ದ ಅನ್ನಪೂರ್ಣಮ್ಮ ಬಂದೆರಿ ಅನ್ನುತ್ತಾ ದೀಕ್ಷಿತರ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಅನ್ನಪೂರ್ಣಮ್ಮನವರ ಧ್ವನಿ ಉಜ್ವಲಾಳ ಕಿವಿಗೂ ತಲುಪಿತ್ತು. ಅವಳು ಎದುರಿನಲ್ಲಿ ಕುಳಿತಿದ್ದ ಅವರನ್ನು ಕುರಿತು ಅಜ್ಜಿ ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಹೇಳಿದ್ಲು. ಅನ್ನಪೂರ್ಣಮ್ಮನವರ ಕಣ್ಣುಗಳು ತಮಗೆ ಅರಿವಿಲ್ಲದೆ ತುಂಬಿದ್ವು. ಅಯ್ಯೋ ನಾನೇನಾದರೂ ತಪ್ಪು ಮಾತಾಡಿದ್ನಾ? ಅಜ್ಜಿ ಯಾಕೆ ಕಣ್ಣು ತುಂಬಿಕೊಂಡ್ರು ಅಂತ ಯೋಚಿಸ್ತಾ ಇರುವಾಗಲೇ ಅನ್ನಪೂರ್ಣಮ್ಮ ಕಣ್ಣುಗಳನ್ನು ಒರೆಸ್ಕೊಂಡು ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಹಾಡ್ತಾಳೆ ಮಗು, ಇದು ನನ್ನ ಮಗಳಿಗೆ ಬಹಳ ಇಷ್ಟದ ಹಾಡು, ನೀನು ಊಟ ಮಾಡು ಅಂತ ಭಾವುಕರಾದರು. ದಂಪತಿಗಳ ಎದುರಿನಲ್ಲಿ ಊಟಕ್ಕೆ ಕುಳಿತಿದ್ದ ಉಜ್ವಲ ಸರಿ ಅಂತ ತಲೆ ಆಡಿಸಿದ್ಲು. ಎಲೆಲಿ ಬಡಿಸಲಾಗಿದ್ದ ಕೋಸಂಬರಿ ಬೆಂಡೆಕಾಯಿ ಪಲ್ಯ ನೋಡ್ತಾ ಬೆಂಡೆಕಾಯಿ ಪಲ್ಯ ಅಮ್ಮಂಗೆ ತುಂಬ ಇಷ್ಟ, ಅಮ್ಮ ಊಟ ಮಾಡಿರ್ತಾರೋ ಇಲ್ವೋ ಅಂದ್ಕೊಂಡೆ ಊಟಕ್ಕೂ ಮುಂಚೆ ಅಮ್ಮನನ್ನು ನೆನೆಸ್ಕೊಂಡ್ಲು. ನರಹರಿ ದೀಕ್ಷಿತ್ರು ಅನ್ನವನ್ನು ಬಡಿಸುತ್ತಿದ್ದ ವಿಶ್ವನಾಥನನ್ನು ಕುರಿತು ವಿಶ್ವ ಊಟ ಕೂತ್ಕೋ ಮಲ್ಲಿ ಬಡಿಸ್ತಾಳೆ ಅಂದಾಗ ಆಯ್ತು ಅಪ್ಪೋರೆ ಅಂದ ವಿಶ್ವನಾಥ ತನ್ನ ಅಂಗಿ ಕಳಚಿ ಬಂದು ದೀಕ್ಷಿತರ ಪಕ್ಕದಲ್ಲೇ ಊಟ ಕೂತ್ಕೊಂಡ. ಇಷ್ಟರವರೆಗೂ ವಿಶ್ವನಾಥನನ್ನು ಮನೆಯ ಕೆಲಸದವನು ಅಂತಾನೆ ತಿಳಿದಿದ್ದ ಉಜ್ವಲಾಳಿಗೆ ಅವರ ನಡುವಿನ ಸಲುಗೆ ಕಂಡು ದೀಕ್ಷಿತರಿಗೂ ಹಾಗೂ ವಿಶ್ವನಾಥನಿಗೂ ಸಂಬಂಧ ಏನಿರ್ಬೋದು ಅಂತ ತಿಳಿಯದಾಯಿತು. ಮಿತ್ರರೇ, ವಿಶ್ವನಾಥ ಹಾಗೂ ದೀಕ್ಷಿತರ ನಡುವಿನ ಸಂಬಂಧ ಏನಿರ್ಬೋದು? ನರಹರಿ ದೀಕ್ಷಿತರಿಂದ ಉಜ್ವಲಾಳಿಗೆ ಸತ್ಯ ತಿಳಿಯುವುದೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಾಗಬೇಕು ಅಂದರೆ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಕತೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.